ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಫಾಲ್ಗುಣ ಮಾಸದಲ್ಲಿ ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ ಭವಿಷ್ಯ, ಏನೆಲ್ಲ ನಡೀಬಹುದು? ಬಹಳಷ್ಟು ಜನ ಕಾತುರದಿಂದ ಇರ್ತೀರಾ ತುಲಾ ರಾಶಿಯವರು. ಇನ್ನೇನು ಎಲ್ಲಾ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ, ಮುಂದಿನ ತಿಂಗಳಿಂದ ನಮಗೆಲ್ಲರಿಗೂ ಕೂಡ ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಖಂಡಿತವಾಗಿ ನಿಜ. ಆದರೆ ನಿಮ್ಮ ಜಾತಕವನ್ನ ಪರಿಶೀಲನೆಯನ್ನ ಮಾಡ್ಕೊಳ್ತಕ್ಕಂತ ಕೆಲಸವನ್ನ ಮಾಡಿ. ಆದರೂ ಕೂಡ ನಿಮಗೆ ಶನಿ ಕುಂಭ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಮೀನ ರಾಶಿಗೆ ಹೋದ ನಂತರ 6ನೇ ಮನೆ ಶನಿ ಐಶ್ವರ್ಯವನ್ನ ಕೊಡ್ತಾನೆ, ನಿಜ. ಮಾರ್ಚ್ 30ನೇ ತಾರೀಕಿನಿಂದ ಪ್ರಾರಂಭ. ಆದ್ರೆ ಮಾರ್ಚ್ 30ನೇ ತಾರೀಕಿನವರೆಗೂ ಪಂಚಮ ಸ್ಥಾನದಲ್ಲಿ ಶನಿ ಸಂಚಾರವನ್ನ ಮಾಡಿದ್ದಾರೆ. ಈಗಾಗಲೇ ಬಹಳಷ್ಟು ಜನ ನರಗಳ ದೌರ್ಬಲ್ಯದಿಂದ ತತ್ತರಿಸಿರ್ತಕ್ಕಂಥದ್ದು, ರಕ್ತ ಸಂಬಂಧವಾದ ಕಾಯಿಲೆಗಳಿಂದ ತತ್ತರಿಸಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಬಹಳಷ್ಟು ಜನಕ್ಕೆ ಜಾತಕ ಏನಾದ್ರೂ ಸ್ವಲ್ಪ ರವಿಯ ಬಲ ಅಂತಕ್ಕಂಥದ್ದು ಕಮ್ಮಿ ಇತ್ತು ಅಂದ್ರೆ ಅಂತವರಿಗೆ ಆಪರೇಷನ್ ಕೂಡ ಆಗಿರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಆರೋಗ್ಯದ ಕಡೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ ಈ ಒಂದು ಮಾಸದಲ್ಲಿ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಶನಿ ಕುಂಭರಾಶಿಯನ್ನ ಬಿಟ್ಟು ಮೀನ ರಾಶಿಯ ಪ್ರವೇಶವನ್ನ ಮಾಡ್ತಕ್ಕಂತ ಸಮಯದಲ್ಲಿ ಇದುವರೆಗೂ ನಿಮಗೇನೂ ಕೂಡ ಅಂಥದ್ದೇನೂ ಆಗಿಲ್ಲ ಅಂತ ಅಂದ್ರೆ, ಏನಾದ್ರೂ ಒಂದು ತೊಂದರೆಗಳನ್ನ ಕೊಟ್ಟೆ ಮುಂದೆ ಹೋಗ್ತಕ್ಕಂಥದ್ದು, ಅವನ ಸ್ಥಾನದಲ್ಲಿ ಇರ್ತಕ್ಕಂಥ ಕೆಲಸವನ್ನ ಪೂರ್ಣ ಮಾಡಿಯೇ ಮುಂದೆ ಹೋಗ್ತಾನೆ ಅಂತಕ್ಕಂಥದ್ದು ಜ್ಯೋತಿಷ್ಯ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರತೀತ. ಅದಕ್ಕೋಸ್ಕರನೇ ಎಚ್ಚರಿಕೆಯನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ, ಆರೋಗ್ಯದ ಕಡೆ ಗಮನವನ್ನ ಹರಿಸಿ, ಸಕಾಲಕ್ಕೆ ಆಹಾರವನ್ನ ಸ್ವೀಕರಿಸ್ತಕ್ಕಂತ ಕೆಲಸವನ್ನ ಮಾಡಿ. ನಿದ್ರೆ ಆಹಾರ ಅಂತಕ್ಕಂಥದ್ದು ಸಕಾಲಕ್ಕೆ ನಡಿಬೇಕು. ಬಹಳಷ್ಟು ಉದಾಸೀನತೆಯನ್ನ ಮಾಡ್ತೀರಾ. ಅಸಿಡಿಟಿ ಪ್ರಾಬ್ಲಮ್ ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಎಷ್ಟೋ ಜನಕ್ಕೆ ಅದರಿಂದ ತತ್ತರಿಸ್ತಾ ಇದ್ದೀರಾ. ಅದಕ್ಕೆ ಹೇಳುವುದು, ಕನ್ನಡದಲ್ಲಿ ಒಂದು ಗಾದೆ ಇದೆ, ಉಳಿತಾಯ ಬಲ್ಲವನಿಗೆ ದಾರಿದ್ರ್ಯವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಸಕಾಲಕ್ಕೆ ಆಹಾರವನ್ನ ಸ್ವೀಕರಿಸಬೇಕು. ಏನು ಸಿಗುತ್ತೋ ಅದನ್ನ ಸ್ವೀಕರಿಸ್ತಕ್ಕಂತ ಕೆಲಸವನ್ನ ಮಾಡಿ. ಇನ್ನು ಕೆಲಸ ಕಾರ್ಯಗಳ ಕಡೆ ನಾವು ಬಂದಾಗ, ಗುರು ಅಂತಕ್ಕಂಥವನು ನಿಮಗೆ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಗುರು ಕೂಡ ಅಷ್ಟೇ, ಗುರು ಕೂಡ ಚೆನ್ನಾಗಿಲ್ಲ. ಒಂದು ತಿಂಗಳು ಮಾತ್ರ, ಈ ತಿಂಗಳು ಮಾತ್ರ, ಫಾಲ್ಗುಣ ಮಾಸ ಮಾರ್ಚ್ ತಿಂಗಳು ಗುರು ತನ್ನ ಜಾಗವನ್ನ ಬಿಟ್ಟು, ಅಷ್ಟಮವನ್ನ ಬಿಟ್ಟು ನವಮಕ್ಕೆ ಹೋಗ್ತಾನೆ, ಭಾಗ್ಯಕ್ಕೆ ಹೋಗ್ತಾನೆ. ಆದ್ರೆ ಅಷ್ಟಮದಲ್ಲಿ ಕಷ್ಟಗಳು ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಕಾಂಕ್ರೀಟ್ ಹಾಕಿ ಕ್ಯೂರಿಂಗ್ ಮಾಡಿ ಹೋಗ್ಬಿಡ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದಾಗ ಅದನ್ನ ಆಗಲೇ ಸಾಲ್ವ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ತುಲಾ ರಾಶಿಯವರು ಏನ್ ಮಾಡ್ತೀರಾ ಅಂದ್ರೆ, ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡಲ್ಲ. ಈ ತಿಂಗಳಲ್ಲಿ ಚಂಚಲತೆ ಅಂತಕ್ಕಂಥದ್ದಾಗತ್ತೆ. ಬಾಯಿಗೆ ಬಂದ ಹಾಗೆ ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ. ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಇದರಿಂದ ದಾಂಪತ್ಯದಲ್ಲೂ ತೊಂದರೆಯಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ, ಕುಟುಂಬದಲ್ಲಿ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಅವಾಚ್ಯ ಶಬ್ದಗಳನ್ನ ಉಪಯೋಗಿಸ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ಈ ಮಾರ್ಚ್ ತಿಂಗಳಲ್ಲಿ ಫಾಲ್ಗುಣ ಮಾಸದಲ್ಲಿ ಯಾರು ಅವಾಚ್ಯ ಶಬ್ದಗಳನ್ನ ಉಪಯೋಗವನ್ನ ಮಾಡ್ತೀರೋ ಅವರಿಗೆ ಕಷ್ಟ ಕಾರ್ಪಣ್ಯಗಳು ಈ ತಿಂಗಳಲ್ಲಿ ಕಟ್ಟಿಟ್ಟ ಬುತ್ತಿ. ಎಚ್ಚರಿಕೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಅಂತಕ್ಕಂಥದ್ದು ಈಗಾಗಲೇ ಅನುಭವಿಸ್ತಾ ಇದ್ದೀರಾ. ಇನ್ನೊಂದು ತಿಂಗಳು ಹೇಗಾದರೂ ಮಾಡಿ ವ್ಯವಸ್ಥಿತವಾಗಿ ಹೋದರೆ ಇನ್ನ ನಿಮಗೆ ಏಪ್ರಿಲ್ ತಿಂಗಳಿಂದ ಅನುಕೂಲಗಳು ಶತಸಿದ್ಧ. ಇದು ಪಂಚಾಂಗ ಹೇಳ್ತಾ ಇದೆ, ಜ್ಯೋತಿಷ್ಯ ಭಾಗ ಹೇಳ್ತಾ ಇದೆ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿ ಸುಳ್ಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯನೇ ಬಹಳಷ್ಟು ಜನ ಏನ್ ಮಾಡ್ತೀರಾ, ತುಲಾ ರಾಶಿಯವರ, ಅಯ್ಯೋ ಜ್ಯೋತಿಷ್ಯ ಹೇಳೋರ್ದೆಲ್ಲಾ ಸುಳ್ಳು ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ವಿದ್ಯೆ. ಜ್ಯೋತಿ ಅಂದ್ರೆ ಬೆಳಕು, ಶ ಅಂದ್ರೆ ಕತ್ತಲು, ಕತ್ತಲನ್ನು ಹೋಗಲಾಡಿಸ್ತಕ್ಕಂಥ ಒಂದು ವಿದ್ಯೆಯೇ ಜ್ಯೋತಿಷ್ಯ. ಆ ಜ್ಯೋತಿಷ್ಯವನ್ನ ಅಧ್ಯಯನವನ್ನ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥವರಿಗೆ ಗೊತ್ತು ಅದರ ವಿಚಾರ. ಜ್ಯೋತಿಷ್ಯವನ್ನ ಹಲ್ಲೆಗೆಳೆಬೇಡಿ. ಯಾವುದೇ ವಿಚಾರ ಇದ್ರೂ ಸಹಿತ ಜ್ಯೋತಿಷ್ಯ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ,
ಯಾರಾದ್ರೂ ದೊಡ್ಡವರಿಗೆ ವಿಧೇಯಕತೆಯಿಂದ ನಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ಯಾಕೆಂದ್ರೆ ನಿಮ್ಮಲ್ಲಿ ವಿಧೇಯಕತೆ ಅಂತಕ್ಕಂಥದ್ದಿಲ್ಲ. ದೊಡ್ಡವರಿಗೆ ತಿರುಗಿ ಮಾತನಾಡ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಅವರ ಪರ್ಸನಲ್ ಆಂತರಿಕ ವಿಷಯಗಳನ್ನ ಹೆಚ್ಚಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೀರಾ. ಮಾತಾಡ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶು ಕದಾಶನಃ. ಮೇಲೊಬ್ಬ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ, ಪ್ರತಿಯೊಂದನ್ನೂ ಕೂಡ ಅವನ ಲೆಕ್ಕಾಚಾರ ಮಾಡಿ ಫಲವನ್ನ ಕೊಡ್ತಾನೆ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಯಾಕೆ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ನೇನು ಬಹಳಷ್ಟು ಅನುಕೂಲಗಳನ್ನ ಪಡಿತಕ್ಕಂಥ ಸಮಯ ಹತ್ತಿರಕ್ಕೆ ಬಂದ್ಬಿಡ್ತು ತುಲಾರಾಶಿಯವರಿಗೆ. ಒಂದು ಕಡೆ ಭಾಗ್ಯಸ್ಥಾನದಲ್ಲಿ ಗುರು, ಇನ್ನೊಂದು ಕಡೆ 6ನೇ ಮನೆಯಲ್ಲಿ ಶನಿ. ಬೇಡ ಬೇಡ ಅಂದ್ರು ಐಶ್ವರ್ಯ ಕೊಡ್ತಾನೆ, ಅದೃಷ್ಟದ ಬಾಗಿಲನ್ನ ತೆಗಿತಾನೆ ಗುರು. ಇವೆರಡೂ ಕೂಡ ಗುರು ಬಲ ಶನಿ ಬಲ ಅಂತಕ್ಕಂಥದ್ದು ಚೆನ್ನಾಗತ್ತೆ, ಬಲಗಳು ಅಂತಕ್ಕಂಥದ್ದು ಸಿಗತ್ತೆ, ಅನುಕೂಲಗಳಾಗತ್ತೆ. ಆದ್ರೆ ನಿಮ್ಮ ಜಾತಕವನ್ನ ಪರಿಶೀಲನೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈಗಲೇ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮ ಜಾತಕದಲ್ಲಿ ಏನಾದರೂ ದೋಷವಿದ್ದರೆ ಗುರು ಮತ್ತೆ ಶನಿ ಬಲ ನಿಮಗೆ ಪರಿಣಾಮಕಾರಿಯಾಗಲ್ಲ. ಜಾತಕ ವಿಮರ್ಶೆ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂತ ಅಂದ್ರೆ ಬನ್ನಿ, ನನ್ನ ಕಚೇರಿಗೆ ಬನ್ನಿ. ಒಂದು ದಿನ ಕೂತು ನಿಮ್ಮ ಜಾತಕ ವಿಮರ್ಶೆ ಮಾಡಿ, ಏನಾದರೂ ಬ್ಯಾಲೆನ್ಸ್ ಅಂತಕ್ಕಂಥದ್ದಿದ್ದರೆ ಅದನ್ನ ಪರಿಹಾರವನ್ನ ಮಾಡ್ಕೊಳ್ಳಿ. ಯಾವಾಗ, ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಯಾವಾಗ ಒಂದು ಡ್ಯಾಮ್ ಕಟ್ಟಿರ್ತಾರಂತೆ, ಆ ಡ್ಯಾಮ್ ಅಲ್ಲಿ ಸ್ವಲ್ಪವೂ ಲೋಪದೋಷವಿಲ್ಲ ಅಂದ್ರೆ ಮಳೆ ಬಂದಾಗ ನೀರು ತುಂಬುತ್ತೆ. ಅದೇ ಎಲ್ಲೋ ಒಂದು ಕಡೆ ಸಣ್ಣ ರಂಧ್ರವಿದ್ದರೆ ಆ ರಂಧ್ರ ನೀರು ಹರಿತಾ 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 ದೊಡ್ಡದಾಗತ್ತೆ. ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ನೀರೆಲ್ಲ ಖಾಲಿ ಆಗೋಗುತ್ತೆ. ಹಾಗೆ ನಿಮ್ಮ ಜೀವನ ಕೂಡ ಆಗತ್ತೆ. ಅದಕ್ಕೋಸ್ಕರನೇ ನಿಮ್ಮ ಜಾತಕವನ್ನ ವಿಮರ್ಶೆ ಮಾಡ್ಕೊಳ್ಳಿ ಅಂತ ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಎಚ್ಚರಿಕೆಯಿಂದ ಈ ಮಾಸವನ್ನ ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಪ್ರತಿ ಶುಕ್ರವಾರ ಹಸು ಮತ್ತೆ ಕರುವಿಗೆ ಪೂಜೆಯನ್ನ ಮಾಡಿ. ಬೆಲ್ಲ, ಬಾಳೆಹಣ್ಣು, ಸ್ವಲ್ಪ ಅವಲಕ್ಕಿ, ನೀವು ಒಂದು ಮುಷ್ಟಿ ಅವಲಕ್ಕಿ, ಒಂದು ಮುಷ್ಟಿ ಬೆಲ್ಲ, ಒಂದು 2 ಬಾಳೆಹಣ್ಣು, ಗೋಪೂಜೆ ಮಾಡಿ. ಏನು ಖರ್ಚು ಬರುತ್ತೆ ನಿಮಗೆ? 1 ಅರಿಶಿಣ ಕುಂಕುಮ, 2 ಎಲೆ, 2 ಅಡಿಕೆ, 2 ಬಾಳೆಹಣ್ಣು, 2 ಗಂಧದ ಕಡ್ಡಿ, 2 ಕರ್ಪೂರ. ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಗೋಪೂಜೆಯನ್ನ ಮಾಡಿ. 366 ಕೋಟಿ ದೇವರುಗಳು ಅಡಕವಾಗಿರ್ತಕ್ಕಂಥ ಗೋವನ್ನ ಪೂಜೆಯನ್ನ ಮಾಡಿದಾಗ ಈ ಮಾಸದಲ್ಲಿ ಬಹಳಷ್ಟು ಅನುಕೂಲಗಳನ್ನ ಪಡಿತೀರ. ನಿಮಗೆಲ್ಲರಿಗೂ ಕೂಡ ಆ ಕಾಮಧೇನುವಿನ ಅನುಗ್ರಹದಿಂದ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಕಾಮಧೇನುವಿನನ್ನ 366 ಕೋಟಿ ದೇವರುಗಳ ಅಡಕವಾಗಿರ್ತಕ್ಕಂಥ ಕಾಮಧೇನುವಿನನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ.